ಹೈಫೀಲ್ಡ್ ಟೀ ಫ್ಯಾಕ್ಟ್ರಿ ಅಂತ ಇದೆ. ಅದು ಆ್ಯಕ್ಚುಲಿ ಯಾವ ಥರ ಈ ಇಡೀ ಊಟಿನಲ್ಲಿ ಮೇಯ್ನು ಫ್ಯಾಕ್ಟ್ರಿ ಅನ್ಕೊತೀನಿ. ಅದು ಅಲ್ಲಿ ಹೋಗಿದ ಮೇಲೇ ಗೊತ್ತಾಗತ್ತೆ ಏನು ಸಮಾಚಾರ ಅಂತ. ಸೊ ಸ್ಟೇ ಟ್ಯೂನ್ ಸ್ನೇಹಿತರೆ, ಇನ್ನೊಂದು 47 ಮಿನಿಟ್ಸ್ ತೋರಿಸ್ತಾ ಇದೆ, 25 ಕಿಲೋಮೀಟರ್ಸು. ನೀನೆಲ್ಲಿ ಹೋಗಿಲ್ಲ ಇವತ್ತು ಮಾರ್ನಿಂಗ್, ಅದಕ್ಕೆ ನಾನು ಬೇಗ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಬೇಗ ಬಿಡೋಣ ಅಂತ ಇದ್ದೆ. ಸ್ನೇಹಿತರೆ, ಇದೇ ಹೈಫೀಲ್ಡ್ ಟೀ ಫ್ಯಾಕ್ಟ್ರಿ ಅಂತ. ಪ್ರಾಸೆಸಿಂಗ್, ಡೆಮಾನ್ಸ್ಟ್ರೇಷನ್, ಹೋಮ್ ಮೇಡ್ ಚಾಕ್ಲೇಟ್ ಯೂನಿಟ್, ಎಸೆನ್ಷಿಯಲ್ ಯೂನಿಟ್ ಆಯಿಲ್. ಜಸ್ಟ್ ಇದರಿಂದ ಸ್ವಲ್ಪ ಹೊರಗಡೆ ಹೋಗಿದ್ರೆ ಇಲ್ಲೆಲ್ಲಪ್ಪ ಲೆಫ್ಟ್ ಇದೆ ಅಂತ ಥಿಂಕ್ ಮಾಡ್ತಿದೆ. ಓಕೆ, ಸಾರಿ. ಮೋಸ್ಟ್ಲಿ ಇದರಲ್ಲಿ ಡೇಟಾ ಫುಲ್ ಆಗಿರ್ಬೋದು ಅನ್ಕೊತೀನಿ. ನಾನು ಮೊಬೈಲ್ನಲ್ಲಿ ತೆಗ್ತೀನಿ. ಓಕೆ, ಸೀದಾ ಹಿಂಗೆ ಡೌನ್ ಹೋಗ್ಬೇಕು. ಇದೆಲ್ಲ ಫುಲ್ಲು ಟೀ. ಇದೆ ಪ್ರೋಸೆಸ್ಸು ಸಖತ್ತಾಗಿದೆ ಅಲ್ಲ. ಒಳ್ಳೆ ವ್ಯೂ ಪ್ಲೇಸ್ನಲ್ಲಿ ಇಟ್ಕೊಂಡಿದ್ದಾರೆ. ಈ ಥರ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಫುಲ್ಲು ಟೀ ಸ್ಟೇಟೆ. ಇದು ಫ್ಯಾಕ್ಟ್ರಿ ಒಳಗಡೆ ಯಾವ ಥರ ಪ್ರಾಸೆಸ್ಸು, ಏನು ಸಮಾಚಾರ ಅಂತ ಇದೆ ಕೆಳಗಡೆ. ಆ್ಯಕ್ಚುಲಿ ಪಾರ್ಕಿಂಗ್ ಬಂದುಬಿಟ್ಟು ಇಲ್ಲಿ ಸೀದಾ ಹೋದೆ, ಅಲ್ಲಿ ಲೆಫ್ಟ್ ಮೇಲೆ ಐತೆ ಪಾರ್ಕಿಂಗು. ಇದು ಯಾವುದೋ ಹೂವೆಲ್ಲ ಒಂಥರ ಸಖತ್ತಾಗಿದೆ ಅಲ್ವಾ ಇದು. ಸೊ ಸ್ನೇಹಿತರೆ, ಇದೇ ಹೈಫೀಲ್ಡ್ ಟೀ ಫ್ಯಾಕ್ಟ್ರಿ. ಅವ್ರದ್ದು ಸಪ್ರೇಟು ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಸೇಲ್ ಮಾಡ್ತಿದ್ದಾರೆ ನೋಡಿ, ಫುಲ್ಲು ಪ್ಯೂರು. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಯಾವ ಥರ ಅದು ಮ್ಯಾನುಫ್ಯಾಕ್ಚರಿಂಗು ಪ್ರಾಸೆಸ್ ಎಲ್ಲ ಮಾಡ್ತಾರೆ ಇಲ್ಲಿ ನೋಡ್ಬೋದು. ಎಸೆನ್ಷಿಯಲ್ ಆಯಿಲ್ಸ್ ಅಂತ. ಇದು ಸ್ಯಾಂಡಲ್ವುಡ್ ಪ್ಯೂರ್ ಇದೆ. ಇಲ್ಲಿ ಬಂದುಬಿಟ್ಟು ಇದೆನ್ನದಪ್ಪ ಇದೆನ್ನದಿದೆ? ಬ್ಲ್ಯಾಕ್ ಟೀ. ಓಕೆ. ಗ್ರೀನ್ ಟೀ ಕೂಡ ಇರುತ್ತಾ? ಓಕೆ. ಹಾಂ. ಇದೆ. ಇದು ಬಂದುಬಿಟ್ಟು ಚಾಕ್ಲೇಟ್ಸ್ ಇದೆ ನೋಡಿ, ಪ್ಯೂರ್ ಚಾಕ್ಲೇಟ್ಸು, ಚಿಕ್ಕ ಮಕ್ಕಳಿಗೆ ಜರ್ಮ್ಸು. ಸೊ ಸ್ನೇಹಿತರೆ, ಇದು ಫ್ಯಾಕ್ಟ್ರಿ ಪ್ರಾಸೆಸ್ಸು. ಈ ಟೀ ಫ್ಯಾಕ್ಟ್ರಿ ಯಾವ ಥರ ಪ್ರಾಸೆಸ್ ಇರುತ್ತೆ ಅಂತ ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ಇದು ಮೇನ್ ಫ್ಯಾಕ್ಟ್ರಿ ಪ್ರಾಸೆಸ್ಸು. So here only they make the normal tea. For this leaf they called as a mother leaf. Okay. This is called as mother leaf because it's giving birth for these two. Okay. This is a white tea and this is a green tea. Okay, that is a white tea. This is a white tea. This is the most expensive tea in the tea industries. Per kg will go for 15,000. 15,000. 1 kilo. Yeah, 1 kilo. It's not like a normal tea or green tea. You can use it for heart patient, uterus, diabetes, cancer, kidney patient or sugar patient. You can give them regularly for 3 to 4 months, or you don't need to spend lakhs for hospitals. Okay. But Indians don't have any idea about white tea. ನೋಡಿ ಸ್ನೇಹಿತರೆ, ಇದು ಲೆಫ್ಟ್ನಲ್ಲಿ ಇರೋದು ವೈಟ್ ಟೀ ಅಂತೆ, ಇದು ಗ್ರೀನ್ ಟೀ ಅಂತೆ. ಇದು ಎಲ್ಲ ಮೂಲಿಕೆ ಥರ ಯೂಸ್ ಆಗುತ್ತೆ. ಏನಾದರೂ ಡಿಸೀಸು, ಎಲ್ಲ ಡಿಸೀಸ್, ಮೇನ್ ಕ್ಯಾನ್ಸರ್ಗೂ ಇದು ಸಾಲ್ವ್ ಆಗುತ್ತೆ ಅಂತಾರೆ ನೋಡಿ. After these two only the mother leaf is growing. From the mother leaf only we are getting the normal tea which we are drinking regularly. Okay. So this leaf will reach our factory every day evening 5 o'clock or 5:30. Once reached here, this is called a stuffle. They'll put on the stuffle, they'll on the fan for whole night. Exactly 12 hours. 12 hours. Because the leaf has to get moisture. For that purpose, they'll on the fan for 12 hours. Okay.
So next day morning, this is a crusher. Crusher. That's a crusher. Crusher. Yeah, it's a crusher. It will crush your leaf and give us like a powder format after that. We can see down. It gives us like a powder format, so you can be calculated there. So we need only tea powder to make a tea powder. We don't need any stems or unwanted leaves. For that purpose, we will use a roller. So only tea powder will get out of the roller, and the stems or unwanted leaves are collected that side. You can see left here. side. Yeah, that's it. That side will be collected. So tea powders are collected here. Okay. That is the compressor. It will compress your leaf and give us tighted for you. For next process, the oxidation process. That purpose is giving us a compressor. Okay. So these three process done. You will go for oxidation. ಸ್ನೇಹಿತರೆ ಇದು ಬಂದ್ಬಿಟ್ಟು ಕ್ರಷ್ ಮಾಡುತ್ತೆ ಅಂತೆ. ಕ್ರಷ್ ಮಾಡಿದ ತಕ್ಷಣ ಇಲ್ಲಿ ಫುಲ್ಲು ಆ ಕ್ರಷ್ ಮಾಡಿದ್ದು ಪೌಡ್ರ್ ಎಲ್ಲ ಇರುತ್ತಲ್ಲ ಅದು ಫುಲ್ಲು ಕ್ರಷ್ ಆಗಿ ಮತ್ತು ಆ ಮಿಷಿನಲ್ಲಿ ಫುಲ್ಲು ಕ್ಲೀನ್ ಮಾಡಿಸಿ ಪ್ಯಾಕ್ ಮಾಡ್ತಾರೆ ಅಂತೆ. ಐ ಮೀನ್ ಅದು 3 ಪ್ರಾಸೆಸ್ ಆಗಿದೆ. ಇನ್ನೊಂದು ಪ್ರಾಸೆಸ್ ಏನಂದರೆ ಇಲ್ಲಿ. So this is the oxidation process. What the concept means, while we are cooking, we are dry roasting some things for 4 to 5 minutes. As its color converted to brown color. That's the concept here. Fire wood heater here, and we do have a blower. Heat is passing into the blower, and blower passing the heat into the oxidation machine. So every tea powder will get roasted for 3 to 4 hours. 3 to 4 hours it will be roasted. So when it roasted, its color converted into brown color. So we are not adding any artificial colors or any artificial flavors. Its color formed by heat only. ನ್ಯಾಚುರಲ್ ಆಗಿ ಇವರು ಇದು ಇಲ್ಲಿ ಹೀಟು ಅಲ್ಲಿ ಆಗಿ ಫುಲ್ಲು ಆಕ್ಸಿಡೇಷನ್ ಆಗಿ ಫುಲ್ಲು ಬ್ರೌನ್ ಕಲರ್ ಹೆಂಗಿದೋ ಆ ಥರನೇ ಆಗುತ್ತೆ ಅಂತೆ. So the balance things I will show down. Yeah. Don't go closer. Yeah. ಸ್ನೇಹಿತರೆ ಎಷ್ಟು ಚೆನ್ನಾಗಿ ಅದು ಕ್ರಷ್ ಮಾಡ್ತಾ ಇದೆ ನೋಡಿ. ಇದು ಫುಲ್ಲು ಪೌಡರ್ ಆಗ್ತಿದೆ. Here, the unwanted stems or unwanted leaves will be separated that side. Okay. The normal unwanted will be come here. Yeah, which we calculated here, we are using for tea making. Okay. So it comes like a brown color like that. ನೋಡಿ ಸ್ನೇಹಿತರೆ ಫುಲ್ಲು ನೋಡಿದ್ರಾ ಈ ಥರ ಬರುತ್ತೆ ಅಂತ. ಎಷ್ಟು ಪ್ಯೂರ್ ಇದೆ ನೋಡಿ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಾಗಲ್ಲ. So after this, we have to get separated stem and we have to get separate tea powder. For that purpose, they are going for this. You can see the filtration size. So only instant tea powder can go inside the machine. Okay. The stems they can't go inside. Yeah. Stem will be stay here. So tea powder will be collected that side. Oh, this is the mesh where it will filter. Yeah, stems and you can see from oxidation. You can see stems with that. Yeah. We will be collecting here. Okay. ಸೊ ಅಲ್ಲಿ ನಾವು ನೋಡಿದ್ದೀವಲ್ವಾ, ಅಲ್ಲಿನಿಂದ ತೊಗೊಂಡು ಬಂದುಬಿಟ್ಟು ಇಲ್ಲಿ ಪೌಡ್ರು ಮತ್ತು ಸ್ಟೆಮ್ಸ್ನ ಸಪ್ರೇಟ್ ಮಾಡ್ತಾರಂತೆ. ಬಿಕಾಸ್ these are stems. Yeah. And the stems are going to for manure for tea plants. We're not using any chemicals for that also. We're giving for this one. Okay. So this is the last stage of tea powder, which is graded one. Okay. ನೋಡಿದ್ರ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ. ಘಮ್ ಅಂತ ಬರ್ತಿದೆ ಸ್ಮೆಲ್ಲು. ನಾನು ಈಗ ಟೀ ಕುಡಬೇಕು ಅಂತ ಫೀಲ್ ಆಗ್ತಿದೆ. ಅಷ್ಟು ತುಂಬ ಕಷ್ಟ. And these are same process like that. These also will segregated some of the tea powders, granular type of tea powder and instant type of tea powder will be segregated here. Okay. They dump the tea powder here. Okay. So each plate will contain the tea powder. Will go there. You can see there. Okay. Will go there and separate the so the stems and dust will be collected that side. Okay. ಸ್ನೇಹಿತರೆ ಇದೆ ನಾವು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ತಗೊಂಡೋಗಿ ಅಲ್ಲಿ ಸಪ್ರೇಟಾಗಿ ಮತ್ತೆ ಹಾಕ್ತಾರಂತೆ. ಯಾವ ಥರ ಅದು ಇದಾಗ್ತಿದೆ ನೋಡಿ. ಇಷ್ಟೊಂದು ಟೀ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದೊಂದು ಪ್ರಾಸೆಸ್ಗೆ ಈ ಥರ ಸೆಟ್ ಆಫ್ ಪ್ರಾಸೆಸ್ ಇರುತ್ತೆ. ಯಾರಾದರೂ ಟೀ ಲವರ್ ಇದ್ದರೆ ಚೆನ್ನಾಗಿ ಇಷ್ಟಪಡ್ತಾರೆ ಈ ವಿಡಿಯೋಸು. ಇದೇ ಫುಲ್ ಫ್ಯಾಕ್ಟ್ರಿ, ದೊಡ್ಡದೈತೆ ಫ್ಯಾಕ್ಟ್ರಿ. ಎಷ್ಟು ಪ್ಯಾಕ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನೋಡಿದ್ರಾ? Green tea. For this green tea, I show the green tea leaf, no? Yeah. From the leaf only they will make the green tea. Okay. So for this green tea, they kept the name as organic hand-rolled green tea. Organic hand-rolled green tea. Hand-rolled green tea. Okay. Because organic means leaf is growing without any fertilization, growing by nature. So it's called organic. Hand-rolled means full of manual work. Okay. Full of manual work means they are not including machine works here. ಔಟ್ಪುಟ್ ಬಂದುಬಿಟ್ಟು ಈ ಥರ ಇರುತ್ತೆ ಅಂತೆ. ಫುಲ್ಲು ಎಲ್ಲ ಪ್ರಾಸೆಸ್ ಆದಮೇಲೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ.
ನೋಡಿದ್ರಾ ರಾ ಸ್ಮೆಲ್ ಬರ್ತಿದೆ ಅದು. ಸೊ ಸ್ನೇಹಿತರೆ ಇದು ನೋಡಿ ಫುಲ್ಲು ಕೂನೂರು ನೀಲಗಿರೀಸ್ ಫೇಮಸ್ ಅಂತ ಹೇಳ್ತಾ ಇರ್ತಿರುವಲ್ವಾ. ಸೊ ಆ ನೀಲಗಿರೀಸ್ ಎಲ್ಲ ಇದೆಲ್ಲ ಫುಲ್ಲು ಈಗ ಪ್ರಾಸೆಸ್ ಮಾಡೋದು. ಆಲ್ರೆಡಿ ಪ್ರಾಸೆಸ್ ಆಗಿ ಇಲ್ಲೆಲ್ಲ ಡ್ರೈ ಆಗಿದೆ ನೋಡಿ. Here only they make the eucalyptus oil. So you can see the dried leaf. So dried leaves already used one. From the if it's a green leaf they use it. So after that it's become as a dried leaves. Okay. They extracted the oil. It's become like a greenish. So they are using the greenish leaves to be boiling here. So this container contains 500 kg capacitor, 200 liters of water, and 350 kg of leaves. They put on this container and they'll boil the container for 8 hours. 8 hours. Yeah, 8 hours. The vapor only passing through that pipe. Okay. Okay, it's passing through that pipe. So only vapor was passing through that pipe. The heat of the steel is come as like a water droplet because it's a heat. We are boiling the container. For that purpose, the heat was passing there. So for the heat of the steel is come as like a water droplet. Okay. The vapor of the leaf is come as like a oil. So both are going into the cold water. Okay. And we too have spiral pipe there. We too have spiral pipe there. You can see spiral pipe also will be there. Okay. So through that pipe it will be distilled and it will be condensed. So oil will be separated there. Okay. So uncle. ಸೊ ಸ್ನೇಹಿತರೆ ಇದರಿಂದ ಫುಲ್ಲು ಅದು ತುಂಬಿಸ್ಬಿಟ್ಟು ಎಲ್ಲ ಬಾಂಡ್ ಮಾಡಿ ಇದರಿಂದ ವ್ಯಾಪರೈಸ್ನಿಂದ ಈ ಪೈಪ್ನಲ್ಲಿ ಹೋಗುತ್ತೆ ಅಂತೆ. ಮತ್ತು ಆ ಆಯಿಲೆಲ್ಲ ಬಂದುಬಿಟ್ಟು ಅಲ್ಲಿ ಒಂದು ಇದು ಥರ ಕಾಣಿಸ್ತಾ ಇದೆ ನೋಡಿ ಈ ಪ್ಲೇಸು. ಇದು 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 ಸೊ ಅದು ಬಂದುಬಿಟ್ಟು ಅಲ್ಲೇ ಆಯಿಲೆಲ್ಲ ಫುಲ್ಲು ಇದು you will be guys storaging there, right? Yeah sir. So water have more density, water will come down, oil will stay top. Okay. We can take manually itself. So this oil won't expiry. You can use it for fever, cold, cough, and headache. Gently apply it. Otherwise, your body pain, tiredness, or sleeplessness, put 4 to 5 drops in hot water. Take bath before sleep. And if you are running nose blockage, you can inhale it. Otherwise, you can stream it. You can go as like that. Okay. And this oil won't expire. You can keep for lifelong. Okay. So we'll go down. ಇದು ನೋಡಿ ಹೋಮ್ ಮೇಡ್ ಚಾಕ್ಲೇಟ್ ಯೂನಿಟ್. ಅಲ್ಲೇನೋ ಟೀ, ಇಲ್ಲೇನೋ ನೀಲಗಿರಿ, ಮತ್ತು ಇಲ್ಲಿ ಚಾಕ್ಲೇಟ್ಸ್. Sample. Then I start explaining. ಸೊ ಸ್ಯಾಂಪಲ್ ಕೊಡ್ತಾ ಇದ್ದಾರೆ ನೋಡಿ. ಇದು என்ன ಫ್ಲೇವರ್ ಪಾ ಇದು? So we are giving 4 types of flavors. So it's mango, dark, milk chocolate, and vanilla. Chocolate, vanilla. Yeah. Okay, nice. So this is the main ingredient to make a chocolate. This is a cocoa bean. Okay. So cocoa bean is not growing in Tamil Nadu. It's mostly growing in Kerala, Wayanad, and Munnar. Sometimes Gurk also. Not now in Wayanad. Okay. So this is used for 2 types of chocolate. One is for dark, and the other for milk chocolate. Dark is they added with 70% of cocoa bean. For milk they will add with 50% of cocoa bean. Okay. The balance 30-50 they mix with milk powder, milk mid, and jaggery. They're not adding sugar with this. They are adding jaggery with this two type of chocolate. And cocoa also contain only 2 type of chocolate. Okay. And other than we also have mango and vanilla. So mango is made up of mango pulp. Okay. So pulp is basically extract from fruit only. So for mango they'll use mango pulp. So vanilla is made up of vanilla stick. So vanilla is growing in Tamil Nadu. We can take it from Tamil Nadu. It grows as like a stick type. Okay. From the stick only we are making the vanilla chocolate. For vanilla and mango they add with milk powder, milk mid, and icing sugar. So all chocolates are prepared by double boiling system only. We can't heat pour into these trays. It may take time to 30 to 40 minutes. Once dry, they cut the piece like square piece and they put on the boxes. Okay. And if you want to purchase chocolate, you can purchase from a shop down. என் பேர் தமிழ்ச்செல்வி. நான் வந்து கோத்தகிரியிலேருந்து வந்துட்டுருக்கேன். நான் இங்கே ஒரு 10 வருஷமாக வந்து இங்கே சாக்லேட்டில் ஹோம்மேட் சாக்லேட்டை நான் ரெடி பண்ணிட்டு இருக்கேன். எப்படி மேம் ஒரு நாளைக்கு எவ்வளோ? ஒரு நாளைக்கு வந்து ஒரு 20 கேஜி 30 கேஜி 20 கேஜிஸ். ஓகே ஓகே. அதாவது கூட்டம் கம்மியாக வந்துச்சுன்னா ஒரு 20 கேஜி நார்மலாக. ஓகே. கூட்டம் அதிகமாக வந்துச்சுன்னா 40 கேஜி. இந்த ஃப்ளேவர் எல்லாம் நீங்கள் பண்ணுறீங்க? ஆமாம் சார். ஓகே ஓகே. எல்லாமே மெட்டீரியல் போட்டு கொக்கோ மில்க் பவுட்ரு அதெல்லாம் தனியாக மெட்டீரியல் வாங்கி செய்கிறது. உங்களோட பேஷன் இது. டெய்லி வேலை கூட இதையா இதாச்சும் வேற ஏதாச்சும் இருக்கா உங்களுக்கு? இதே தான். ஓகே ஓகே. நைஸ் மேம். தேங்க்யூ தேங்க்யூ. ಸೊ ಸ್ನೇಹಿತರೆ ನೀವು ನೋಡ್ಬೋದು ಅಲ್ಲಿ ಹಿಂದೆ ಗ್ರೀನ್ ಕಲರ್ ಕಾಣಿಸ್ತಾ ಇದಲ್ಲ ಅದೇ ಅಲ್ಲಿ ಟೀ ಪ್ರಾಸೆಸ್ಸು ಮತ್ತು ಹಿಂದೆ ಬಂದುಬಿಟ್ಟು ನೀಲಗಿರಿ ಇಲ್ಲಿ ಪ್ಯೂರು ಚಾಕ್ಲೇಟು. ನಾನು ಊಟಿನಲ್ಲಿ ತಿಂದಿದ್ದು ಮನೆಗೆ ತಗೊಂಡು ಹೋಗಿದ ತಕ್ಷಣ ಒಂಥರ ಫ್ಲೇವರೇ ಚೇಂಜ್ ಆಗಿಬಿಟ್ಟಿದೆ. ಬಟ್ ಇಲ್ಲಿ ಆ ಫ್ಲೇವರು
ಈಗ ಒಂದು ಮ್ಯಾಂಗೋ ಪಲ್ಪಿ ಹೆಂಗಿರುತ್ತೆ, ರಾ ಟೇಸ್ಟ್ನೆಸ್ ಹೆಂಗಿರುತ್ತೆ ಅದೇ ಥರ ಇದೆ. ಅಲ್ಲಿ ಒಳಗಡೆ ಒಬ್ಬರು ಲೇಡಿ ಇದ್ದಾರೆ, ಅವರು ಒಂದು ದಿನಕ್ಕೆ 20 kg ಅವರೇ ಅಂತೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಅವ್ರದ್ದು ಇದೇ ಡೈಲಿ ಕೆಲಸನೂ. ಸೊ ಚೆನ್ನಾಗಿದೆ ಅಲ್ಲ, ಈ ಥರ ಎಲ್ಲ ತುಂಬ ಕಷ್ಟಪಡ್ತಿದ್ರು. ಓಕೆ, ಕೆಳಗಡೆ ಟೀ ನಮಗೇನೋ ಸ್ಯಾಂಪಲ್ಸ್ ಕೊಡ್ತಾರೆ ಅಂತೆ, ಹೋಗಿ ನೋಡೋಣ. ಯಾವ